ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಶನಿದೇವರ ಭಕ್ತರು ಯಾರೇ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ನಾಡಿನ ಜನಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ಕೈ ಮುಗಿದು ಹೇಳ್ತೀನಿ ಶನಿದೇವ್ರಿಗೆ. ಇವತ್ತು 11ನೇ ತಾರೀಕು 8ನೇ ತಿಂಗಳು 2024 ಭಾನುವಾರ. ಟೈಮು ಆವಾಗಲೇ 7:15. ವಿಶೇಷ ಏನಪ್ಪ ಅಂದರೆ ಇವತ್ತು ಸೂರ್ಯನ ವಾರ. ಭಾನುವಾರ ದಿವಸ ಆದಿವಾರ ಅಂದರೆ ಭಾನುವಾರ ಸೂರ್ಯನ ವಾರ. ಸೂರ್ಯನಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೋದು. ಎಲ್ಲರಿಗೂ ತಂದೆನೇ ಆ ಭಗವಂತನಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಫಸ್ಟ್ ಎದ್ದ ತಕ್ಷಣವೇ ಕೈ ಮುಗಿಬೇಕು. ಆಮೇಲೆ ಸೂರ್ಯದೇವನಿಗೂ ನಮಸ್ಕಾರ, ಭಗವಂತ ಒಳ್ಳೆಯದಾಗ್ಲಪ್ಪ ಅಂತ. ಇವತ್ತು ಭಾನುವಾರ ದಿವಸ 7:30ಯಿಂದ 9 ಗಂಟೆ ಗಂಟ ರಾಹುಕಾಲನೇ ಇರ್ತದೆ. ಆಮೇಲೆ 10:30ಯಿಂದ 12 ಗಂಟೆ ಗಂಟನೂ ಒಳ್ಳೆ ಕಾಲ ಇರ್ತದೆ. 12 ಗಂಟೆ ಕಳೆದ ಮೇಲೆ ರಾಹುಕಾಲ 3 ಗಂಟೆ ಗಂಟ. ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಯ್ತದೆ. 6 ಗಂಟೆಗೆ ಲಕ್ಷ್ಮಿ ಬರ್ತಾಳೆ. ಎಲ್ಲ 12 ರಾಶಿಗೂ ಒಳ್ಳೆಯದಾಯ್ತದೆ. ಕೆಲವರಿಗೆ ಭಗವಂತ ಕೆಟ್ಟವನಾದಾಗ ಈ ಎಣ್ಣೆ, ಬೆಲ್ಲ, ಎಳ್ಳು ಇವು 3 ದಾನ ಕೊಡಿ ಅಂತ ಹೇಳ್ತಾನೆ ಇರ್ತೀವಿ. ಕೆಲವ್ರಿಗೂ ಗೊತ್ತಿರ್ತದೋ ಗೊತ್ತಿಲ್ವೋ. ಬಾದಾಮಿ ಅಮಾಸೆಯಿಂದ ಇಲ್ಲಿ 2 ಅಮಾಸೆ ಕಳೀತು. ಶ್ರಾವಣ ಮಾಸ. ಈಗ ಶ್ರಾವಣ ಮಾಸ ಆಗೋ ತಲಕೆ ಪ್ರತಿಯೊಬ್ಬರೂ ನವಗ್ರಹ ಪೂಜೆ ಮಾಡಿಸ್ಬೋದು, ಕತೆ ಮಾಡಿಸ್ಬೋದು, ಪ್ರತಿಯೊಂದು ಮಾಡ್ಬೋದು. ಶನಿದೇವ್ರಿಗೆ ನಿಮಗೆಲ್ಲರಿಗೂ ಒಳ್ಳೇದಾಯ್ತದಪ್ಪ. ಆ ಮಾನಭಾವನ ನಮ್ದವ್ರು ಯಾರೂ ಕೆಡೋದಿಲ್ಲ. ಆದರೆ ನಾನು ಅಂತ ಅಂದವ್ರಿಗೆ ಮಾತ್ರ ಕೆಳಕಾಕಿ ತುಳಿದು ಹಾಕ್ಬಿಡ್ತಾನೆ. ತಂದೆ ತಾಯಿನ ದೂರ ಮಾಡ್ತಾರೆ, ಎಲ್ಲರನ್ನೂ ದೂರ ಮಾಡ್ತಾನೆ. ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೂ ದೂರ ಮಾಡ್ತಾನೆ ಕೆಟ್ಟವನಾದರೆ. ಆಮೇಲೆ ತಿನ್ನೋ ಕನ್ನ ಇರೋದಿಲ್ಲ, ಉಟ್ಕೊಂಬಕ್ಕೆ ವಸ್ತ್ರ ಇರೋದಿಲ್ಲ, ಮನಗೋಗಿ ಜಾಗ ಇರೋದಿಲ್ಲ, ಬೀದಿ ಪಾಲು ಆಗೋಯ್ತದೆ, ಕಾಡು ಪಾಲು ಮಾಡ್ತಾನೆ ಅಂತ ಮಾನಭಾವ. ಆದರೆ ಒಳ್ಳೆಯನಾದರೆ ಇಡೀ ಜಗತ್ತಲ್ಲಿ ಎಲ್ಲ ದೇವಮಾನಗಳಿಗನ್ನ ಶ್ರೇಷ್ಠಾಗಿರ್ತಾನೆ. ಮಣ್ಣು ಮುಟ್ಟಿದ್ರೂ ಬಂಗಾರ ಆಗಂತ ಆ ಭಗವಂತ ಬಂದರೆ ಕೆಲವ್ರಿಗೆ ಅರ್ಥವಾಗೋದಿಲ್ಲ. ಶನಿ ಹಿಡ್ಕೊಬಿಡ್ತಾನೆ ಅಂತ. ಭಗವಂತ ಒಳ್ಳೆಯವನೇ. ಆದರೆ ರಾಶಿಯಿಂದ ರಾಶಿಗೆ ಬದಲಾವಣೆ ಆದಾಗ ಕಷ್ಟ ಬರ್ತದೆ ಮನುಷ್ಯರಿಗೆ. ಇಷ್ಟೆಲ್ಲ ಹೇಳ್ಬಲ್ವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇಷ್ಟೆಲ್ಲ ಇವತ್ತಿಗೆ ಎಷ್ಟೋ ಜನ ಕಷ್ಟ ಅಂತ ಬಂದವ್ರಿಗೆ ನಾವು ಪರಿಹಾರ ಮಾಡಿಕೊಟ್ಟಿದ್ದೀವಿ. ಅದನ್ನು ನೆನೆಸ್ಕೊಂಡ್ರೆ ಸಾಕು. ಏನಪ್ಪ ಅಂದರೆ ಕಷ್ಟ ಬಂದಾಗ ಹೆಂಗ್ರವಣ ಅಂತ ಬರ್ತಾರೆ, ಆಮೇಲೆ ಕೆಲಸ ಮುಗಿಸ್ಕೊತಾರೆ, ಹೋಯ್ತಾರೆ. ಅಯ್ಯೋ ಅವನೇನು ಮಾಡ್ದ ಅಂತಾರೆ. ಅಪ್ಪ ಭಗವಂತ ಎಲ್ಲ ನೀನೇ ನೋಡ್ಕಪ್ಪ ಅಂತೀನಿ ನಾನು. ಅಷ್ಟೇ. ಯಾರೇನು ಮಾಡಿದ್ರೆ ನೀನೇ ನೋಡ್ಕಪ್ಪ ಅಂತ ಹೇಳ್ತೀವಿ. ಆವಾಗ ಆ ಭಗವಂತನೇ ನೋಡ್ಕೋಬೇಕು ಅಷ್ಟೇ. ಯಾರೇನೂ ಮಾಡೋಕ್ಕಾಗಲ್ಲ. ನಾವ್ಯಾರು ಮಾಡೋಕ್ಕೆ ಆಗಲಿ ಆಡೋಕ್ಕಾಗಲಿ. ಭಗವಂತ ಇರುವಾಗ ಅವನು ಕಾಲು ಧೂಳು. ನಾವು ದಾಸರ ಕತೆ ಪ್ರತಿಯೊಬ್ಬರು ಅಷ್ಟೇ. ಮನುಷ್ಯರು ದೇವರಾಗೋದಿಲ್ಲ, ದೇವ್ರ ರೂಪದಲ್ಲಿ ಮನುಷ್ಯರು ನೋಡ್ಬೋದು ಅಷ್ಟೇ. ನಿಮ್ಮ ಅನುಕೂಲ ಹೆಂಗಿದೆ ನೋಡಿ. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತಾ ಇರ್ತೀನಿ. ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಪ್ಪ.